ಬೆಂಗಳೂರು ಮಹಾನಗರದ ಖ್ಯಾತ ವಕೀಲರಾದ ಪ್ರಭಾಕರ್ ಶೆಟ್ಟಿ ಅಡ್ವೊಕೇಟ್ ಬೆಂಗಳೂರು ಇವರು ನಮ್ಮ ಪ್ರಜಾಶ್ರೀ ಪಾಕ್ಷಿಕ ಕನ್ನಡ ಪತ್ರಿಕೆ ಮತ್ತು ಪ್ರಜಾಶ್ರೀ ಯೂಟ್ಯೂಬ್ ಚಾನಲ್ ಮತ್ತು ಪ್ರಜಾಶ್ರೀ ವೆಬ್ ಪತ್ರಿಕೆಗೆ ಹಲವಾರು ಕಾನೂನು ವಿಷಯಗಳನ್ನು ಚರ್ಚಿಸುತ್ತಿದ್ದಾರೆ. ಈಗ ಅವರೊಂದಿಗೆ ಮಾತಾಡೋಣ. ಅಡ್ವೊಕೇಟ್ ಸಾಹೇಬ್ರೆ, ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ಖ್ಯಾತ ಆಯುರ್ವೇದಿಕ್ ಸಂಸ್ಥಾಪಕರಾದ ರಾಮದೇವ್ ಬಾಬಾರ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳು ಪರ ವಿರೋಧಗಳು ಬರ್ತಾ ಇವೆ. ಈ ವಿಷಯದ ಬಗ್ಗೆ ಒಂದೆರಡು ಮಾತಾಡಲು ನಾನು ಕೇಳ್ಕೊಳ್ತೇನೆ. ಈಗ ಬಾಬಾ ರಾಮದೇವ್ರವರ ಒಂದು ಹೇಳಿಕೆ, ಅವರು ಬಹುಶಃ ಹಿಂದಿಯಲ್ಲಿ ಹೇಳಿರಬೇಕು. ಅದರ ಇಂಗ್ಲೀಷ್ ಅರ್ಥ ಏನು ಅಂತಂದರೆ, ಈ ಅಲೋಪತಿ ಅನ್ನೋದು ಯಾವ ರೀತಿಯ ವೈದ್ಯ ವಿಜ್ಞಾನವನ್ನು ನಾವೀಗ ಪಾಶ್ಚಾತ್ಯ ಸಿಸ್ಟಮ್ನಲ್ಲಿ ಅಳವಡಿಸ್ಕೊಂಡು ಪಾಲಿಸ್ತಾ ಇದ್ದಾರೆ ಎಲ್ಲರೂ, ಅಲೋಪತಿ ಅನ್ನೋ ಹೆಸರಿನಲ್ಲಿ ಏನಿದೆ ಅದು ಸ್ಟುಪಿಡ್ ಸೈನ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳಿ ತುಂಬ ಆಕ್ರೋಶ ಬರ್ತಾ ಇದೆ. ಆಕ್ರೋಶದ ವಿಚಾರ ಯಾರಿಗಾದರೂ ಆಗಿರೋ ಬೇಸರದ ವಿಚಾರ ಅಲ್ಲ ನಮಗೆ ಬೇಕಾಗಿರೋದು. ಏನಂದರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IME ಅಂತ ಏನು ಹೇಳ್ತಾರೆ, ಈ ಸಂಸ್ಥೆ ದೇಶಾದ್ಯಂತ ವೈದ್ಯರು, ಅದರಲ್ಲೂ ಅಲೋಪತಿ ವಿಧಾನದ ವೈದ್ಯರುಗಳಿಗೆ ಮಾಡಿಕೊಟ್ಟಂಥ ಒಂದು ಸಂಘ. ಈ ಸಂಘದ ಅಧ್ಯಕ್ಷರಾದಿಯಾಗಿ ಸದಸ್ಯರು ದೇಶಾದ್ಯಂತ ಅಲೋಪತಿ ವೈದ್ಯರುಗಳು ತುಂಬ ಮಟ್ಟಿಗೆ ಇದನ್ನು ವಿರೋಧಿಸಿ ಹೇಳಿಕೆ ನೀಡ್ತಾ ಇದ್ದಾರೆ. ಮತ್ತು ಈ ವಿಚಾರವಾಗಿ ಬಾಬಾ ರಾಮದೇವ್ರವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದ್ದನ್ನು ನಾನು ಪೇಪರ್ನಲ್ಲಿ, ಮಾಧ್ಯಮದಲ್ಲಿ ಎಲ್ಲ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಅಲ್ಲದೆ ನಾನು ಓದಿದ ವಿಚಾರ ನಿಜವಾಗಿದ್ದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ದೇಶಾದ್ಯಂತ ಇರುವ ಎಲ್ಲ ಜಾಗದಲ್ಲಿ, ಎಲ್ಲ ಊರುಗಳಲ್ಲಿ ವೈದ್ಯರುಗಳು ತಾವಿದ್ದಲ್ಲಿಂದ ಬಾಬಾ ರಾಮದೇವ್ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ, ನಾವು ಸಾವಿರಾರು ಕೋಟಿ ಪರಿಹಾರ ಕೇಳ್ತೀವಿ ಅಂತ ಹೇಳ್ತಾರೆ. ಒಂದೆರಡು ವಿಡಿಯೋ ಮತ್ತು ಫೋಟೋಗಳು ನೋಡಿದೆ. ವೈದ್ಯರುಗಳು, ಅಲೋಪತಿ ವೈದ್ಯರುಗಳು, ಹೆಚ್ಚಾಗಿ ಯುವಕರು ಅರೆಸ್ಟ್ ಮಾಡಿ ಆತನನ್ನು ಬಂಧಿಸಿ ಅಂತ ಹೇಳಿಬಿಟ್ಟು ಬೋರ್ಡ್ಗಳು, ಪ್ಲೇಕಾರ್ಡ್ಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ನಾನು ಮಾತಾಡ್ತಕ್ಕಂಥ ವಿಚಾರ ಏನು ಅಂತಂದರೆ, ಯಾವ ರೀತಿಯ ಮೊಕದ್ದಮೆಯನ್ನು ಈ ವಿಚಾರದಲ್ಲಿ ಹೂಡ್ಬೋದು, ಸಿವಿಲ್ ಆಗಲಿ ಕ್ರಿಮಿನಲ್ ಆಗಲಿ. ಈ ವಿಚಾರ ಅಲೋಪತಿಯನ್ನು ಸ್ಟುಪಿಡ್ ಸೈನ್ಸ್ ಅಂತ ಹೇಳಿದ್ದಕ್ಕೆ ರಾಮದೇವರನ್ನು ಬಂಧಿಸ್ಲಿಕ್ಕೆ ಬರುತ್ತೆಯೇ? 1000 ಕೋಟಿ ಪರಿಹಾರ ಕೇಳಿದ್ರೆ ಆತ ಕೊಡಬೇಕಾಗಿ ಬರುತ್ತೆಯೇ? ಕಡೆಗೂ ಇದು ಕೋರ್ಟಿಗೆ ಒಂದು ವೇಳೆ ಕೋರ್ಟ್ನ ಮೆಟ್ಲೇರಿದರೆ ವಾದ ವಿವಾದ ನಡೆದು ಕೊಡುವಂಥದ್ದು ನ್ಯಾಯಾಧೀಶರ ವಿಚಾರ. ಅಲ್ಲಿಗೆ ನಾವು ಈಗ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಮಾನನಷ್ಟ ಕಾಯ್ದೆ ಏನಿದೆ, ಇದರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿ ತಮ್ಮ ಉದ್ದೇಶ ಈ ಪತ್ರಿಕೆದು ಅಂತ ನಾನು ಭಾವಿಸ್ಕೊಂಡು ಈ ರೀತಿ ಹೇಳಲಿಕ್ಕೆ ಬಯಸ್ತೇನೆ. ನಿಜ. ಈಗ ಈ ಮಾನನಷ್ಟ ಕಾಯ್ದೆ ಅನ್ನೋದು ನಮಗೆ ಮೊದಲಿನಿಂದ ಪಾಶ್ಚಾತ್ಯರಿಂದ ಬಂದಂಥ ಕಲ್ಪನೆ. ಇದು ನಮ್ಮ ದೇಶದಲ್ಲಿ ಮೊದಲಿಂದ ಏನೂ ಇರಲಿಲ್ಲ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಡಿಫಾಮೇಷನ್ ಲಾ, ಮಾನನಷ್ಟ ಕಾಯ್ದೆಗಳು ಅಂತ ಬಂದವು. ಇದರ ಸಿವಿಲ್ ಸ್ವರೂಪಕ್ಕೆ ಯಾವುದೇ ಕೋಡಿಫಿಕೇಶನ್ ಇಲ್ಲ. ಅಂದರೆ ಇದೊಂದು ರೀತಿಯ ವಿವಿಧ ತೀರ್ಪುಗಳು ಇದುವರೆಗೆ ಈ ವಿಚಾರದಲ್ಲಿ ಏನು ಬಂತು ಆ ಆಧಾರದ ಮೇಲೆ ಇದರ ಸಿವಿಲ್ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಆ ಸಿವಿಲ್ ಪ್ರಕ್ರಿಯೆಗೆ ಹಿಂದೆ ಬಂದಂಥ ತೀರ್ಪುಗಳೇ ಆಧಾರ. ಪ್ರಿಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ, ಫಾರ್ಮರ್ ಜಡ್ಜ್ಮೆಂಟ್ಸ್, ಡಿಸಿಷನ್ಸ್ ಗಿವನ್ ಬೈ ವೇರಿಯಸ್ ಕೋರ್ಟ್ಸ್ ಆಫ್ ಲಾ in England as well as in India and maybe even from other countries. The principles of defamation law arrived at by various decisions of higher courts all across the world will be the guiding factor in deciding whether a person is having a civil liability in such an occasion. If he is liable, he may have to pay even 1000 crores or less or more. I have read in some quarters that people are asking only 1 rupee as a token defamation cost from him. ಇದಲ್ಲದೆ ಇದರಲ್ಲಿ ಕ್ರಿಮಿನಲ್ ಸೈಡ್ನಲ್ಲಿ
IPC ಸೆಕ್ಷನ್ 499 ಮತ್ತು 500ರಲ್ಲಿ ಇದೇ ಡಿಫಮೇಷನ್ ಲಾವನ್ನು ಕ್ರಿಮಿನಲ್ ಲಯಬಿಲಿಟಿ ಇದೆ ಅಂತ ಹೇಳಲಾಗಿದೆ. ದಟ್ ಮೀನ್ಸ್ ಅಂಡರ್ ದಿಸ್ ಸೆಕ್ಷನ್ 499 ಡಿಫಮೇಷನ್ ಈಸ್ ಲಯಬಲ್ ಕ್ರಿಮಿನಲಿ and a person who defames as per the wordings of the law, he may even have to go to jail. I believe it is on this basis that the people are accusing Ramdev of criminal liability and want him to be arrested. Let me first say that this is not a case where people can demand arrest in the beginning upon filing itself. If he is convicted of this criminal liability under defamation law, section 499 of IPC, then he may have to go to jail. What I have to examine now is whether under defamation law, what are the ingredients or necessities or requirements to send a person to jail. ಒಬ್ಬ ವ್ಯಕ್ತಿಗೆ ಆತನ ಒಳ್ಳೆ ಹೆಸರು, ಆತನ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಆ ಆಸ್ತಿಗೆ ಯಾರಾದರೂ ಹಾನಿ ಮಾಡಿದ್ರೆ ಅದನ್ನು ಸುಲಭಕ್ಕೆ ಪರಿಹರಿಸಲಾಗೋದಿಲ್ಲ, ಮತ್ತು ಆ ಹಾನಿ ಮಾಡಿದ್ದರಲ್ಲಿ ಸಿವಿಲ್ ಮಾತ್ರ ಅಲ್ಲ ಕ್ರಿಮಿನಲ್ ಲಯಬಿಲಿಟಿನೂ ಇದೆ ಅಂತ ಆಗುತ್ತೆ. ಆಗ ಶಿಕ್ಷೆ ಇದೆ, ಅದಕ್ಕೆ 2 ವರ್ಷದವರೆಗಿನ ಶಿಕ್ಷೆ ಇದೆ. ವೆದರ್ ಕಾಲಿಂಗ್ ಎ ಸಿಸ್ಟಮ್ ಆಫ್ ಮೆಡಿಸಿನ್ ಲೈಕ್ ಅಲೋಪತಿ ಎ ಸ್ಟುಪಿಡ್ ಸೈನ್ಸ್ amounts to a criminal offense is what I have to deal with now. How it becomes a criminal offense? A person's good name is his property. In that case, if somebody is causing a damage, either willfully or unintentionally, he will be damaging that person's property, and for that the aggrieved person may demand the person who has committed the offense to be imprisoned and sent to jail. Now, the person who is affected by this, damaged by this, has to complain. Who's the person affected in this case? If a person calls allopathy as a stupid science, then allopathy is the person who is affected, who is injured. The good name enjoyed by allopathy is harmed. This will be the contention of the person. ವಕೀಲರೇ, ಆಲೋಪತಿ ವೈದ್ಯರಂದರೆ MBBS MD MS ಆಗಿರುವಂಥವ್ರು. ಆಲೋಪತಿ ವೈದ್ಯರ ಸಂಘ ಅಂದರೆ IMC IMA. ಅದೊಂದು ವ್ಯತ್ಯಾಸ ಇದೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಬೇರೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೇರೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಹ್ಯಾಸ್ ನಾಟ್ ಸ್ಪೋಕನ್ ಅಬೌಟ್ ದಿಸ್. ಇಟ್ ಇಸ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿಚ್ ಇಸ್ ಎ ಪ್ರೈವೇಟ್ ಆರ್ಗನೈಸೇಷನ್ ವಿಚ್ ಇಸ್ ಅಕ್ಯೂಸಿಂಗ್ and which is challenging him and which is claiming that they will go to jail, court to put him into jail. ಈಗ ರಾಮದೇವ್ ಬಾಬಾ ಅವರಿಗೆ ಕಾನೂನು ತೊಡಕಿನಲ್ಲಿ ಸಿಕ್ಕಿಸಬೇಕನ್ನೋರು ಯಾರು? ಇದು IMA, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ಇದೊಂದು ಖಾಸಗಿ ಸಂಸ್ಥೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅದೊಂದು ಸಾಂವಿಧಾನಿಕ ಸಂಸ್ಥೆ, ಕಾನೂನಾತ್ಮಕ ಸಂಸ್ಥೆ. ಅದು ಹೇಳ್ತಾ ಇಲ್ಲ ಇದನ್ನು. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಈ ದೇಶದ ಅಲೋಪತಿ ವೈದ್ಯಕೀಯ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುತ್ತೆ, ನಡೆಸುತ್ತೆ. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ರೆಗ್ಯುಲೇಟ್ಸ್ ದ ಅಲೋಪತಿ ಮೆಡಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ, including its education as well as the practice by practitioners. That has not talked now. Who's talking? Indian Medical Association is talking. It is a private organization. ಬಾಬಾ ರಾಮದೇವ್ ಅವರು ಕಾನೂನಿನ ತೊಡಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದೇ? ನನ್ನ ಪ್ರಕಾರ ಇಲ್ಲ. ಕಾರಣ ಕೇಳಬಹುದೇ? ಕಾರಣ ಏನು ಅಂದರೆ, ಇದರಿಂದ ಹಾನಿಗೊಳಗಾಗಿರೋದು ಯಾರು? ಅಲೋಪತಿ ವೈದ್ಯರನ್ನ ಸ್ಟುಪಿಡ್ ಅಥವಾ ಮೂರ್ಖರೋ ಅಥವಾ ದಡ್ಡರೋ ಅಥವಾ ಒಂದು ಅತಾರ್ಕಿಕ ವ್ಯಕ್ತಿಗಳು ಅಂತ ಕರೆದಿಲ್ಲ ಬಾಬಾ ಅವರು. ಆ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅಲೋಪತಿ ವೈದ್ಯ ವಿಜ್ಞಾನ ಸ್ಟುಪಿಡ್ ಅಂತ ಹೇಳಿರ್ಬೋದು. ಅದನ್ನು ಅವರು ಆಮೇಲೆ ವಾಪಸ್ ತಗೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ, ವೈದ್ಯರುಗಳ ಕ್ಷಮೆ ಕೇಳಿದ್ದಾರೆ ತಮಗೆ ನೋವಾಗಿದ್ದರೆ ಅಂತ. ಆದರೆ you might have withdrawn that comment that he has made about allopathy medical system. He has regretted that if it has caused any injury or hurt to the allopathic practitioners, and he is not undermining their contribution to medical system and medical service of the country. That is what he has done, I believe. But his comment remains. Whether
calling allopathic medical system or any medical system as stupid is something which makes him liable to pay damages of some amount or to go to jail if claimed by the person aggrieved. ಇದಕ್ಕೆ ನಾನು ಹೇಳ್ತಾ ಇರೋದು ಏನು ಅಂದರೆ, ಇಲ್ಲಿ ಯಾರಿಗೆ ಹಾನಿ ಆಯಿತು, ಹಾನಿ ಅಂದರೆ ಏನು, ಹಾನಿಗೊಳಗಾದವರು ಮಾತ್ರ ಈ ವಿಚಾರದಲ್ಲಿ ಕೋರ್ಟಿಗೆ ಹೋಗ್ಬೋದು. ಯಾರಿಗೆ ಹಾನಿ ಆಯಿತು? ಅಲೋಪತಿ ವೈದ್ಯ ವಿಜ್ಞಾನ ಸ್ಟುಪಿಡ್ ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿದವರ ಮಾನಹಾನಿ ಆಯ್ತೆ. ಮಾನಹಾನಿ ಅಂದರೆ ಏನು ಅದನ್ನು ಕೂಡ ಕಾನೂನು ಹೇಳುತ್ತೆ. ದ ಡಿಫೆಮೇಟರಿ ಲಾ ಸೇಸ್ ದಟ್ ಇಫ್ ಬೈ ಸಮ್ ಪರ್ಸನ್ಸ್ ಸ್ಟೇಟ್ಮೆಂಟ್ ದ image of that person is lowered by in the society, in the eyes and opinion of right thinking people of the society. ಸರಿಯಾಗಿ ಯೋಚನೆ ಮಾಡಬಲ್ಲ, ನ್ಯಾಯೋಚಿತವಾಗಿ ಯೋಚನೆ ಮಾಡಬಲ್ಲ ವ್ಯಕ್ತಿಗಳು ಈ ಹೇಳಿಕೆ ಯಾವುದಿದೆ, ಈ ಹೇಳಿಕೆಯನ್ನು ನಂಬಿ ಯಾವ ವ್ಯಕ್ತಿಯ ಬಗ್ಗೆ ಗೌರವ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿಯ ಬಗೆಗಿನ ಗೌರವವನ್ನು ಕಳ್ಕೊಂಡ್ರು ಅಂತಾದರೆ ಮಾನಹಾನಿ ಆಯಿತು. ಈಗ whether the right thinking people of this country, the society, based on what Baba Ramdev said, will lose confidence or will lose all their respect towards allopathy, then allopathy can go to court. Whether allopathy is a person? No. Whether by stating so, whether the dignity, image and reputation of the allopathic practitioners has gone down in the eyes of the people, and those people must be right thinking people of the society. This is what IMA has to prove in court. ನೀವು ಬಾಬಾ ರಾಮದೇವ್ ಮತ್ತು IMA ಇವರಿಬ್ಬರ ಡಿಸ್ಪ್ಯೂಟ್ನಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರೋ ಅಥವಾ ರಾಮದೇವ್ ಬಾಬಾ ಅವರ ಫಾಲೋವರ್ ಆಗಿ ರಾಮದೇವ್ ಬಾಬಾ ಅವರನ್ನು ಪರವಾಗಿ ಮಾತಾಡ್ತಾ ಇದ್ದೀರೋ? ಇದು ನಾನು ಮಾಡ್ತಾ ಇರೋದೇನು ಅಂದರೆ, ಮಾನಹಾನಿ ಕಾಯ್ದೆಗೆ ಇದು ಬರುತ್ತೆಯೇ ಅನ್ನೋದನ್ನು ಒಬ್ಬ ವಕೀಲನಾಗಿ ನಾನು ವಿಶ್ಲೇಷಿಸ್ತಾ ಇದ್ದೀನಿ. ವಾಟ್ ಐ ಆಮ್ ಡೂಯಿಂಗ್ ಈಸ್ ಎಕ್ಸಾಮಿನಿಂಗ್ ವೆದರ್ ದಿಸ್ ಇಸ್ ಆ್ಯಕ್ಚುಲಿ ಡಿಫೆಮೇಟರಿ ಟು ಕಾಲ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಕೈಂಡ್ ಆಫ್ ಸೈನ್ಸ್ ಆಸ್ ಅ ಸ್ಟೂಪಿಡ್ ಸೈನ್ಸ್. ಈಸ್ ಇಟ್ ಡಿಫೆಮೇಟರಿ ಟು ಮೇಕ್ ದಟ್ ಪರ್ಸನ್ ಐದರ್ ಪೇ ಆರ್ ಗೋ ಟು ಜೈಲ್? ಇಷ್ಟನ್ನೇ ನಾನು ನೋಡ್ತಾ ಇರೋದು. ಧನ್ಯವಾದಗಳು ಸರ್.